ಹಾಯ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಟೆಕ್ನಿಕಲ್ ಅನಾಲಿಸಿಸ್. ತುಂಬ ಜನ ನನಗೆ ಹೇಳ್ತಾರೆ, ಸರ್ ನಾನು ಟೆಕ್ನಿಕಲ್ ಅನಾಲಿಸಿಸ್ ಫಾಲೋ ಮಾಡ್ತಾಯಿದ್ದೀನಿ, ಆ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಬಾರ್ ಚಾರ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಲೈನ್ಸ್ ಚಾರ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ನನಗೆ ಪ್ರಾಫಿಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತಕ್ಕೆ ತುಂಬ ಜನ ಹೇಳ್ತಾರೆ. ಇದು ಚಾರ್ಟ್ಸ್ ಬಂದುಬಿಟ್ಟು ಪಾಸ್ಟ್ ಡೇಟಾ, ಅಂದರೆ ಹಿಂದೆ ಏನಾಗಿದೆ ಅದನ್ನು ಸ್ಟಡಿ ಮಾಡಿ ಫ್ಯೂಚರಲ್ಲಿ ಈಗ ಆಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಅದು. ಆಮೇಲೆ ಸರ್ ಹೆಂಗಾದ್ರೆ 100% ನಮಗೆ ಯಾವುದು ವರ್ಕ್ ಆಗುತ್ತೆ ಸರ್, 100% ನಮಗೆ ಯಾವುದು ಕ್ಯಾಂಡಲ್ ಸ್ಟಿಕ್ಸು ಪ್ಯಾಟರ್ನು ಯಾವುದು 100% ಆಗುತ್ತೆ ನನಗೆ ಅದು ಹೇಳಿ ಸರ್ ಅಂತ ಕೇಳ್ತಾರೆ ತುಂಬ ಜನ. ನಾನು ಹೇಳೋದವ್ರು ಏನು ಹೇಳ್ತೀನಿ ಅಂದರೆ, 100% ವರ್ಕ್ ಆಗಬೇಕಂದ್ರೆ ಎಕ್ಸಾಂಪಲ್ ರಿಲಯನ್ಸು, ಮುಖೇಶ್ ಅಂಬಾನಿಂಗ್ ಕೇಳಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಔಟ್ ಆಫ್ 100%ಅಲ್ಲಿ ಒಂದು 5% ರಿಟೇಲರ್ ಸಿಗ್ತಾರೆ, ಒಂದು 5% ಹೋಲ್ಡಿಂಗು ಬ್ಯಾಂಕ್ಸು ಮ್ಯೂಚುವಲ್ ಫಂಡರ್ ಇರ್ತಾರೆ, ಒಂದು 10% FIs ಇರ್ತಾರೆ, ರೆಸ್ಟ್ ಎಲ್ಲ ಪ್ರೊಮೋಟರ್ಸು ಅವರ ಎಂಟಿಟಿನೂ ಅದೇ ಇರುತ್ತೆ. ಈಗೇನಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವೀಗ ಒಂದು ಕೋಟಿ ಶೇರ್ಸು ನಾನು ಬೈ ಮಾಡಬೇಕು ಅಂದರೆ ಕೋಟಿ ಶೇರ್ಸು ಸೇಲ್ ಮಾಡಿರಬೇಕು. ಇಲ್ಲ ನಾನೊಂದು ಕೋಟಿ ಶೇರ್ಸು ನಾನು ಸೇಲ್ ಮಾಡ್ತೀನಿ ಅಂದರೆ ಕೋಟಿ ಶೇರ್ಸ್ ಬೈ ಮಾಡೋರನ್ನ ಕ್ರಿಯೇಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಹೆಂಗೆ ಅಂದರೆ ಈ 1 ಕೋಟಿ ಜನ ಬೈ ಮಾಡ್ತಿದ್ದಾರೆ ಅಂದರೆ 1 ಕೋಟಿ ಜನ ಸೇಲ್ ಮಾಡೋರು ಇರಬೇಕು, ಇಲ್ಲ 1 ಕೋಟಿ ಜನ ಸೇಲ್ ಮಾಡ್ತಿದ್ದಾರೆ ಅಂದರೆ 1 ಕೋಟಿ ಜನ ಬೈ ಮಾಡೋರು ಇರಬೇಕು, ಕೋಟಿ ಶೇರ್ಸ್. ಓಕೆ, ಹಂಗೆ ಇದು ಬಂದುಬಿಟ್ಟು ಇದು ಸ್ಟಾಕ್ ಮಾರ್ಕೆಟಲ್ಲಿ ಹೇಗಿರಬೇಕಂದ್ರೆ ನಾವು ಕೆಮಿಲಿಯನ್ ಥರ ಇರಬೇಕು. ತುಂಬ ಜನ ಹೇಳ್ತಾರೆ, ಸರ್ ಒಂದು ನೆಕ್ಸ್ಟ್ ವೀಕ್ ಏನಾಗ್ಬೋದು, ಬುಲಿಶ್ ಹೋಗ್ಬೋದಾ ಮಾರ್ಕೆಟು, ಮೇಲೆ ಅಪ್ ಹೋಗ್ಬೋದಾ ಸರ್, ಈ ನೆಕ್ಸ್ಟ್ ವೀಕ್ ಏನಾದರೂ ಡೌನ್ ಹೋಗ್ಬೋದಾ? ನಾನು ಹೇಳ್ತೀನಿ, ತುಂಬ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನೀವು ಬುಲ್ಲಿಶ್ ಹೋಗುತ್ತೋ ಅಪ್ ಹೋಗುತ್ತೋ ಡೌನ್ ಹೋಗುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ, ಕೆಮಿಲಿಯನ್ ಥರ ಇರು ಸ್ಟಾಕ್ ಮಾರ್ಕೆಟಲ್ಲಿ. ಸ್ಟಾಕ್ ಯಾವ ಥರ ಮೂವ್ಮೆಂಟ್ ಆಗುತ್ತೆ, ಏನು ನ್ಯೂಸ್ ಇರುತ್ತೆ, ಏನು ಗ್ಲೋಬಲ್ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿ ನಾವು ಅಡ್ಜಸ್ಟ್ಮೆಂಟ್ ಟ್ರೇಡ್ಸ್ ಮಾಡಬೇಕು. ನಾವು ಟ್ರೇಡ್ಸ್ ಅಕಾರ್ಡಿಂಗ್ಲಿ ನಾವು ತೊಗೋಬೇಕು ನಾವು ಪೊಸಿಷನ್ಸ್ನ. ಅವಾಗ ಮಾತ್ರ ದುಡ್ಡು ಮಾಡೋಕ್ಕೆ ಸಾಧ್ಯ ನಾವು ಸ್ಟಾಕ್ ಮಾರ್ಕೆಟಲ್ಲಿ. ತುಂಬ ಜನ ಹೇಳ್ತಾರೆ, ಸರ್ 10,000 ರೂಪಾಯಿಗೆ ನಾವು 1 ಲಕ್ಷ ರೂಪಾಯಿ ಮಾಡಿಬಿಡ್ಬೋದಾ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, 1 ಲಕ್ಷ ರೂಪಾಯಿಗೆ 10,000 ರೂಪಾಯಿ ನಾವು ಪ್ರಾಫಿಟ್ ಮಾಡೋಕ್ಕೆ ನಾವು ಇರಬೇಕು. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟಲ್ಲಿ. ನಾನು ತುಂಬ ಜನ ಹೇಳ್ತಿರ್ತೀನಿ ಏನಂದರೆ, ಇದೊಂಥರ ಸಮುದ್ರದ ಅಲೆಗಳು ಇದ್ದಂಗೆ. ನಾವು ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಹೇಗಿರಬೇಕಂದ್ರೆ, ಈ ಸಮುದ್ರದ ಅಲೆಗಳು ಇರುತ್ತಲ್ಲ ಅದ್ರ ಜೊತೆಗೆ ಹೋಗಬೇಕು. ಅದ್ರ ಅಪೋಸಿಟ್ ಹೋಗ್ಬಿಟ್ರೆ ನಾವು ಮುಳುಗೋಗ್ಬಿಡ್ತೀವಿ. ಅದ್ರ ಜೊತೆಗೆ ಹೋದರೆ ನಾವು ದಡ ಸೇರ್ತೀವಿ. ಆ ಪ್ರೊಮೋಟರ್ಸ್ ಎಲ್ಲ ಬಂದುಬಿಟ್ಟು ಸಮುದ್ರದ ಅಲೆಗಳು ಇದ್ದಂಗೆ, ಸ್ಮಾರ್ಟ್ ಮನಿ, ಪ್ರೊಮೋಟರ್ಸ್ ಎಂಟಿಟಿ ಅವೆಲ್ಲ. ನಾವು ಅದ್ರ ಜೊತೆಗೆ ಹೋಗ್ಬೇಕು ನಾವು, ಅವಾಗ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಅಪೋಸಿಟ್ ಹೋಗ್ತೀವಿ ಅಂದರೆ ಮುಳುಗೋಗ್ಬಿಡ್ತೀವಿ. ಫಂಡ್ ಹೇಗಿರ್ಬೇಕಂತ ನಾನು ಹೇಳಿದ್ದೀನಿ ಮೊದಲೇ, ಆವಾಗಲೇ ಹೇಳಿದೆ. 1 ಲಕ್ಷ ರೂಪಾಯಿ ಇದ್ದು ನಾವು ಯಾವಾಗಲೂ 10,000 ರೂಪಾಯಿ ಪ್ರಾಫಿಟ್ ಮಾಡೋದು ನೋಡ್ಬೇಕು ನಾವು. ಅದು ಬಿಟ್ಟು ನಾವು 10,000 ರೂಪಾಯಿ ಇಟ್ಕೊಂಡು 1 ಲಕ್ಷ ರೂಪಾಯಿ ಮಾಡ್ತೀನಿ ಪ್ರಾಫಿಟ್ ಅಂದರೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಅದೊಂಥರ ಲಾಟ್ರಿ ಆಗುತ್ತೆ, ಗ್ಯಾಂಬ್ಲಿಂಗ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.